ನಮಸ್ಕಾರ. ನಾನು ನಿಮ್ಮ ಭೀಮರೆಡ್ಡಿ ಪೊಲೀಸ್ ಪಾಟೀಲ್ ಬಿಲ್ಕಲ್. ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ, ನಮ್ಮ ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ರೆಬ್ಬನಪಲ್ಲಿ ಎಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಇದು ಕಂಡೆರಾಯನಪಲ್ಲಿಯ ದೇವಸ್ಥಾನದ ಬಗ್ಗೆ ಇವತ್ತು ನಾನು ಒಂದು ಚಿತ್ರವನ್ನು ಮತ್ತು ಮಾಹಿತಿಯನ್ನು ನೀಡಲು ಹೊರಟಿದ್ದೇನೆ. ತಾವೆಲ್ಲರೂ ಹೀಗೆ ವೀಕ್ಷಿಸಿ ಸಹಕರಿಸಿ. ಬನ್ನಿ, ಇದರ ಬಗ್ಗೆ ನಾವು ಮಾತನಾಡಲು ಈ ಊರಿನ ಯುವ ನಾಯಕರು ಮತ್ತು ಅವರ ಎಲ್ಲ ಊರಿನ ಪ್ರಮುಖರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸೋಣ, ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನವೀನ್ ರೆಡ್ಡಿ, ಮಾಲಿ ಪಾಟೀಲ್, ಕಂಡೆರಾಯನಪಲ್ಲಿ. ಸರ್, ಈಗ ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ. ಸೊ ಈ ದೇವಸ್ಥಾನದ ಬಗ್ಗೆ ನಿಮ್ಮನ್ನು ಹೇಳಲು ಇಷ್ಟಪಡ್ತಾ ಇದ್ದೀರಾ ಸರ್? ಇದು ಶ್ರೀ ವೆಂಕಟೇಶ್ವರ ದೇವಾಲಯ ಹಾಗೂ ಶಿವಾಲಯ ಎರಡೂ ಒಟ್ಟಿಗೆ ಇದ್ದು, ಇದು ಬಹುಕಾಲದ ಪ್ರಾಚೀನ ಗುಡಿಯಾಗಿದ್ದು, ನಮ್ಮ ತಾತ ಹಾಗೂ ತಂದೆಯರ ಕಾಲದಲ್ಲಿ ಈ ಗುಡಿಯನ್ನು ಪುನರ್ಜೀವ ಕೊಟ್ಟು ಡೆವಲಪ್ಮೆಂಟ್ ಹಾಗೂ ಇದನ್ನು ಮಾಡಿಸಲಾಗಿದೆ. ಹಾಗಿದ್ರೆ ಆ ದೇವಸ್ಥಾನ ಯಾವುದು ಅಂತ ನೋಡೋಣ. ಈ ಗುಡಿಯು ಬಂದು ಶ್ರೀ ವೆಂಕಟೇಶ್ವರ ಗುಡಿಯಾಗಿದ್ದು, ಇದು ಬಹಳ ಪ್ರಾಚೀನ ಗುಡಿಯಾಗಿದ್ದು, ಇದು ನಾವು ಚಿಕ್ಕಂದಿರುವಾಗ ಮೋಸ್ಟ್ಲಿ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ಬೋದು, ನಮ್ಮ ತಂದೆಯವರು ಹಾಗೂ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ಗುಡಿಯನ್ನು ಕಟ್ಟಿಸಿದರು. ನಿಮ್ಗೆ ತೋರಿಸೋ ಕಾರಣ ಏನಂದರೆ, ನಮ್ಮ ಗುಡಿಯನ್ನು ಇನ್ನೂ ಆದಷ್ಟು ಡೆವಲಪ್ಮೆಂಟ್ ಮಾಡಬೇಕು, ಆದಷ್ಟು ನಮ್ಮ ಯುವಕರಿಗೂ ಕೂಡ ಉತ್ಸಾಹ ಇದೆ. ಆದ್ದರಿಂದ ನಮ್ಮ ಗುಡಿಯು ಇದೆ. ಈ ಕಂಡೆರಾಯನಪಲ್ಲಿ ಗ್ರಾಮದಲ್ಲಿ ಒಂದು ಪ್ರಾಚೀನ ಗುಡಿ ಇದೆ. ವೆಂಕಟೇಶ್ವರ ದೇವಾಲಯ ಈ ಸುತ್ತಮುತ್ತ ಹಳ್ಳಿಗಳಲ್ಲಾಗಿರ್ಬೋದು, ಮುದಲ್ ಜಡ್ಪಿಯಲ್ಲಿ ಆಗಿರ್ಬೋದು, ಎಲ್ಲಿ ಕೂಡ ವೆಂಕಟೇಶ್ವರ ದೇವಾಲಯ ಇಲ್ಲ. ಆದ ಕಾರಣ ನಿಮ್ಮ ಕಡೆಯಿಂದ ಆದಷ್ಟು ಎಲ್ರಿಗೂ ತಿಳಿದು ಇನ್ನು ನಮ್ಮ ದೇವಾಲಯ ಡೆವಲಪ್ಮೆಂಟ್ ಆಗಲಿ ಎಂದು ಒಂದು ಕಾರಣಕ್ಕೆ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಖಂಡಿತ ಸರ್, ತಾವೊಂದು ಏನು ಬಯಸಿದ್ರಿ, ಇವತ್ತು ಈ ಧಾರ್ಮಿಕ ಒಂದು ಕ್ಷೇತ್ರಗಳು ಒಂದು ಅಭಿವೃದ್ಧಿಯನ್ನು ಆಗಬೇಕು ಮತ್ತು ಸಾರ್ವಜನಿಕರಿಗೂ ಕೂಡ ಒಂದು ದೈವಭಕ್ತಿಯನ್ನು ಕೊಡಬೇಕಂತೇಳಿ ತಾವೆಲ್ಲರೂ ಕೂಡ ಇಷ್ಟೊಂದು ಹಿರಿಯರ ಕಾಲದಿಂದಲೂ ಕೂಡ ಇಲ್ಲಿಯವರೆಗೂ ತಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಏನೋ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಶ್ರಮಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಆ ಭಗವಂತ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸ್ತಾನಂತಕ್ಕಂಥ ಮಾತನ್ನು ಈಡೇರಿಸಲಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಆ ಭಗವಂತನಲ್ಲಿ ತಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಈ ನಮ್ಮ ಸಮಾಜದ ಒಂದು ಹಿತದೃಷ್ಟಿಯಿಂದ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಅಭಿವೃದ್ಧಿ ಆಗಲಿ. ಗುಡಿಯನ್ನು ವೀಕ್ಷಿಸೋಣ. ಇದು ನಮ್ಮ ಶ್ರೀ ವೆಂಕಟೇಶ್ವರ ಪ್ರಾಚೀನ ಗುಡಿ. ದಯವಿಟ್ಟು ತಾವು ಈ ಗುಡಿಯನ್ನು ನೋಡಬೇಕೆಂದು ತಮ್ಮಲ್ಲಿ ವಿನಂತಿ. ತಮ್ಮ ಹೆಸರು? ಮಲ್ಲಯ್ಯ ಸ್ವಾಮಿ. ಸರ್, ಗುರುಗಳೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ. ಸುಮಾರು ವರ್ಷಗಳಿಂದ. ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಅಂದರೆ ಜನಸಂಖ್ಯೆ ಯಾವ ಸಮಯದಲ್ಲಿ ಹೆಚ್ಚಿಗೆ ಬರ್ಬೋದು ಇಲ್ಲಿ ದೇವಸ್ಥಾನಕ್ಕೆ ತಿಳಿಸ್ಬೋದಾ? ಯಾವ ಸಮಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ ದಿನ, ಶುಕ್ರವಾರ, ಶನಿವಾರ, ಮಂಗಳವಾರ, ಸೋಮವಾರ ಈ ದಿನದಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಈಗ ಇಲ್ಲಿನ ಒಂದು ದೇವಸ್ಥಾನದಲ್ಲಿ ಈ ಒಂದು ನಿಮಗೆ ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವರ ಒಂದು
ಬೇಡಿಕೆಗಳು, ಆಸೆ ಆಕಾಂಕ್ಷೆಗಳನ್ನು ದೇವರು ಈಡೇರಿಸ್ತಕ್ಕಂಥದ್ದು ಯಾವ್ದಾದ್ರು ಉದಾಹರಣೆಗಳು ಹೇಳಿರ್ತಕ್ಕಂಥ ಭಕ್ತರುಗಳು ಹೇಳಿರ್ತಕ್ಕಂಥ ಇದೆಯಾ? ಇದೆ. ಮಕ್ಕಳಾಗಲ್ದವ್ರಿಗೆ ಮಕ್ಕಳಾಗುತ್ತಿದ್ದಾರೆ. ಗಂಡು ನಾವು ಏನು ಬೇಡಿಕೆ ಬೇಡಿಕೊಂಡಿದ್ದೀವಲ್ಲ ಆ ಬೇಡಿಕೆ ಈಡೇರುತ್ತಿದೆ. ಇದು ತಾವು ಹೇಳ್ತಾ ಇದ್ದೀರಾ ಅಥವಾ ಹೇಳಿದ್ದಾರೆ? ಈ ದೇವಸ್ಥಾನ ಬಗ್ಗೆ ತಮ್ಮ ಅನಿಸಿಕೆ ಏನಾದ್ರು, ಯಾವ ರೀತಿಯಾಗಿ ಏನಂತ ಏನಾದ್ರು ಹೇಳ್ಬೋದಾ? ಈ ದೇವಸ್ಥಾನದ ಬಗ್ಗೆ ನಾವು ಸುಮಾರು ವರ್ಷದಿಂದ ಮಾಡುತ್ತಿದ್ದೇವಲ್ಲ, ನಾವು ಏನೋ ಮಾಡ್ಕೋತಾ ಬಂದೀವಿ. ನಮ್ಗೆ ಬಿ ದೇವರು ಒಳ್ಳೇದು ಮಾಡ್ತಾನೆ ಬಂದಿದ್ದಾನೆ. ಈ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಅನಿಸಿಕೆ? ನಮ್ಗೆ ಈ ಅಭಿವೃದ್ಧಿ ಬಗ್ಗೆ ಅಂದ್ರೆ ನಾವು ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕಂತಂದೇ ನಮ್ದು ಇದಾದ. ಆ ಭಗವಂತನ ಆಸ್ತಿ ಇಚ್ಛೆಯಿಂದ ಯಾವಾಗ ಡೆವಲಪ್ಮೆಂಟ್ ಆಗ್ತದೋ ಆ ಪರಮಾತ್ಮಂದೇ ಬಿಟ್ಟಿದೆ. ದೇವಸ್ಥಾನ ಮಾತ್ರ ಡೆವಲಪ್ಮೆಂಟ್ ಬೆಳಿಬೇಕು. ಇಲ್ಲಿ ಸುತ್ತ ಹಳೆ ಜನದವ್ರು ಬಿ ಇಲ್ಲಿ ಬಂದು ದೇವರ ಬಗ್ಗೆ ಆಶೀರ್ವಾದ ಪಡ್ಕೊಂಡು ಅವ್ರ ಬೇಡಿಕೆಗಳು ಏನಿದ್ರೆ ಈಡೇರಲಿ ಅಂತ ನಾವು ಇಷ್ಟು ಒಳ್ಳೇದು ಬಯಸ್ತೀವಿ. ಇಲ್ಲಿ ಅಭಿವೃದ್ಧಿ ಅಂದ್ರೆ ಏನಾಗ್ಬೇಕಂತ ತಾವು ಇಷ್ಟಪಡ್ತಾ ಇದ್ದೀರಾ? ಡೆವಲಪ್ಮೆಂಟ್ ಆಗ್ಬೇಕು. ದೇವಸ್ಥಾನ ಗುಡಿ ಕಟ್ಟಡ ನಡೀಬೇಕು. ಅಂದ್ರೆ ಈ ಗುಡಿ ತುಂಬಾ ಇಲ್ಲಿ ಏನಿದೆ ಸ್ವಲ್ಪ ವಿಶಾಲವಾಗಿ ಜನ ನಿಂತ್ಕೊಳ್ಳೋದಕ್ಕೆ ಮತ್ತೆ ಅವರು ಪೂಜೆ ಮಾಡೋದಕ್ಕೆ ಅನುಕೂಲ ಆಗ್ಬೇಕು, ಅನುಕೂಲ ಆಗೋ ದೃಷ್ಟಿಯಿಂದ ಇರ್ತೇವೆ. ಶಿವಾಲಯ ಇದೇನು ಇಲ್ಲಿ? ಇದೊಂದು ಲಕ್ಷ್ಮೀನಾರಾಯಣ ಮುಂದೆ ಇದ್ದದ್ದು ಒಂದು ಬಲಿಪೀಠ ಅಂತ ಸರ್. ಬಲಿಪೀಠ ಅದು ಭಕ್ತಾದಿಗಳು ಬಂದವರು ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ತಾರೆ. ಏನಿದು ಬಲಿಪೀಠದ ಉದ್ದೇಶ ಏನು? ಏನಿದು ಇಲ್ಲಿ ಇಡ್ಬೇಕಂದ್ರೆ ಇದು ಯಾಕೆ ಇಡ್ತಾರೆ ಏನಂತ? ಆ್ಯಕ್ಚುಲಿ ಒಂದು ಪಾದಗಳು ಅಲ್ಲಿ ಲಕ್ಷ್ಮೀನಾರಾಯಣ ಪಾದ ಹೆಂಗೆ ಇರ್ತದಲ್ಲ, ಇಲ್ಲಿ ಬಿ ಒಂದು ನಾವು ಪಾದ ಪ್ರಕಾರ ಬಂದು ಕೂಡ ಮೊದಲು ಪಾದ ದರ್ಶನ ಮಾಡ್ಕೊಂಡು ಮುಂದೆ ದೇವರ ಶಿವಲಿಂಗ ಇದೆ ಅಂದ್ರೆ ಇಲ್ಲಿ ಇಲ್ಲೇ ಬಹಳ ಪುರಾತನವಾದದ್ದು ಶಿವಲಿಂಗ ಸರ್. ಆದರೆ ಇಲ್ಲಿ ಭಕ್ತಾದಿಗಳು ಬಂದವರಿಗೆ ಬಿ ಬಹಳ ರೀತಿ ಅವರಿಗೆ ಬೇಡಿಕೆಗಳು ಈಡೇರಿದ್ದವು. ಇದೆಲ್ಲ ಅಂದ್ರೆ ಪೂಜೆ ಇದೆಲ್ಲ ತಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಸರ್. ಹುಣ್ಣಿಮೆ, ಅಮಾಸೆ, ಅಭಿಷೇಕ, ಏನಾನ ದೊಡ್ಡ ಹಬ್ಬ ಅದು ಬಂದರೆ ಬಿ ನಾವು ಅಭಿಷೇಕ ಪ್ರತಿ ಇದು ಮಾಡ್ತೀವಿ. ಇಲ್ಲಿಂದ ಮತ್ತು ವಿಘ್ನೇಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಇಲ್ಲಿ ವಿಘ್ನೇಶ್ವರ ಇದ್ದಾರೆ. ಶಿವನ ಆ್ಯಕ್ಚುಲಿ ಪುತ್ರ. ಅದರ ಸಲುವಾಗಿ ನಾವು ವಿಘ್ನೇಶ್ವರನ ಸೇವೆ ಮಾಡಿದರೆ ನಮ್ಗೆ ಪ್ರತಿಯೊಬ್ಬರಿಗೂ ವಿಘ್ನಗಳು ನಿವಾರಣೆ ಆಗ್ತದೆ ಖಂಡಿತವಾಗಿ. ಅವ್ರ ಬೇಡಿಕೆ ಏನೇ ಇದ್ರೆ ಬಿ ಬೇಗ ಈಡೇರುತ್ತದೆ. ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಶಿವನ ಕೊರಳಲ್ಲಿ ಇರುವ ನೀಲಕಂಠ. ಅದಕ್ಕೆ ನಾವು ಸುಬ್ರಹ್ಮಣ್ಯೇಶ್ವರ ಅಂತಂದು ನಾವು ಪ್ರತಿನಿತ್ಯ ಪೂಜೆಯಲ್ಲಿ ನಡೆಯುತ್ತೇವೆ. ಇಲ್ಲಿ ಬಸವೇಶ್ವರ ಶಿವನ ವಾಹನ. ಇದು ಕೂಡ ಪುರಾತನ ಇದೆ. ಇದು ಪುರಾತನವಾಗಿದೆ ಸರ್. ಈಗಿಂದ ಏನೂ ಇಲ್ಲ, ಎಲ್ಲ ಪುರಾತನವಾಗಿ ಇದ್ದದ್ದೇ ದೇವಸ್ಥಾನ. ನಾವು ಅದಕ್ಕೆ ನಾವು ನಡೆಸ್ಕೊಂಡು ಪೂಜೆ. ಇನ್ನೊಂದು ಹನುಮಂತನ ದೇವಸ್ಥಾನವೇ ಇದೆ ಸರ್. ಹನುಮಂತ ದೇವಸ್ಥಾನ ಬನ್ನಿ, ಇದೆ ಶ್ರೀ ಆಂಜನೇಯನ ದೇವಸ್ಥಾನ. ಇದು ಇದು ಆಂಜನೇಯ ಮೂರ್ತಿ. ಹೌದು ಸರ್, ಆಂಜನೇಯ ಸ್ವಾಮಿ ಮೂರ್ತಿ. ನಾವು ಶಿವಾಲಯ ಮುಂದೆ ಕಂಪಲ್ಸರಿ ಇದು ಇರ್ಬೇಕಂತ ಯಾವ್ದು ಸರ್, ಭಾಳ ಪುರಾತನ ಇದ್ದದ್ದು. ಇಲ್ಲಿ ಬಂದು ಅದು ಭಕ್ತಾದಿಗಳಿಗೆ ಪ್ರತಿನಿತ್ಯ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಅವರ ಬೇಡಿಕೆಗಳು ಎಲ್ಲ ಇದು ಮುಗಿಸ್ಕೊಂಡು ಹೋಗುತ್ತಾರೆ ಸರ್. ಈಡೇರಿರ್ತದೆ. ಯಾಕೆ ಈ ಒಂದು ಆಂಜನೇಯನ ದಕ್ಷಿಣ ಮುಖವಾಗಿ ಇಡ್ತಾರೆ ಅಂತ ತಾವೇನೋ ಹೇಳ್ಬೋದು? ದಕ್ಷಿಣ ಮುಖವಾಗಿ ಆ್ಯಕ್ಚುಲಿ ಅಂದರೆ ದಕ್ಷಿಣ ಮುಖವಾಗಿ ಅಂದರೆ ದಕ್ಷಿಣ ಮುಖ ಒಂದು ರಾಕ್ಷಸಿ ಮುಖ ಅಂತಾರೆ ಸರ್. ಅವರು ಇವೆಲ್ಲದಕ್ಕೆ ಅವರು ಇದು ಆಗಂಗಿಲ್ಲ. ಆ್ಯಕ್ಚುಲಿ ಅಂದರೆ ರಾಕ್ಷಸಿಗಳ ಸಲುವಾಗಿ ಅವು ಸಂವರಣೆ ಮಾಡೋದು ಇದು. ಇವರಲ್ಲಿ ಮಾತ್ರ ಶಕ್ತಿ ಇರ್ತದೆ. ಇವರಲ್ಲಿ ಮಾತ್ರ ಶಕ್ತಿ ಇರ್ತದೆ.
ಬಲಭೀಮಸೇನ ದೇವಸ್ಥಾನ ಇದೆ ಹೌದು. ಇಲ್ಲೇ ಹತ್ತಿರದಲ್ಲಿ. ಹೌದು ಈಗ ಅವರಿಗೆ ಬಲಭೀಮಸೇನ ಅಂತ ಹೆಸರಿದೆ, ಹೌದು. ಇವರಿಗೆ ಆಂಜನೇಯ ಹನುಮಂತ ಹೆಸರುಗಳಿದ್ದಾವೆ. ಸೊ ಆ ಹೆಸರುಗಳಲ್ಲಿ ಅವರವರ ಒಂದು ಏನ್ ಬದಲಾವಣೆ ಇರ್ಬೋದು ಅಂದ್ರೆ ಎಲ್ಲ ಒಂದೇ, ಆಂಜನೇಯ ಅಂದ್ರೆ ಎಲ್ಲ ಒಂದೇ ದೇವರಪ್ಪ ಅಂತ ನಮ್ಮ ಭಾಷೆದಲ್ಲಿ ಅಂತೀವಿ. ಸೊ ಹೆಸರುಗಳ ಬದಲಾವಣೆ ಇದೆಯಲ್ಲ, ಬಟ್ ಯಾಕೆ ಈ ಹೆಸರುಗಳು ಬಂದು ಅಂತ ಏನಾರು ಹೇಳ್ಬೋದಾ? ಅಲ್ಲಿ ನಡ್ತಕ್ಕಂಥ ಭಕ್ತಾದಿಗಳೆಲ್ಲ ಆ ಥರ ಒಂದು ಹೆಸರಿನ ಮೇಲೆ ಅವರು ಪ್ರಾರ್ಥನೆ ಮಾಡಿಕೊಂಡು ಅವ್ರ ಭಕ್ತಿಲಿಂತ ಏನೋ ಬೇಡಿಕೆಗಳು ಬೇಡಿದ್ದವ್ರು ಇದ್ದ ಸಲುವಾಗಿ ಅವಾಗ ಆ ಹೆಸರಿಲಿಂತ ಬಲಭೀಮಸೇನ ಅಂತಂದು ಒಂದು ಹೆಸರು ನಡೆದು ಬಂದಿದೆ ಸರ್. ಖಂಡಿತ. ಇಷ್ಟೆಲ್ಲ ತಾವು ಮಾಹಿತಿ ಕೊಟ್ಟಿದ್ರು ಗುರುಗಳೇ, ತಮಗೆ ಧನ್ಯವಾದಗಳು. ನಿಮ್ಮ ಏನು ಆಶೆ ಆಕಾಂಕ್ಷೆಗಳು ಈ ದೇವಸ್ಥಾನದ ಬಗ್ಗೆ ಇದೆ, ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೇಕಂತೇಳಿ ನೀವೇನು ಕನಸು ಕಂಡಿದ್ದೀರಿ. ಸೊ ನಿಮ್ಮ ಈ ಸೇವೆಯನ್ನು ನಾವು ನೋಡಿದ್ರೆ ನಿಜಕ್ಕೂ ಈ ಒಂದು ಅರಣ್ಯದಲ್ಲಿ ಇಷ್ಟು ಒಂದು ಸ್ವಲ್ಪ ಊರು ದೂರ ಆಗುತ್ತೆ, ಒಂದು 2 ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಸೊ ಹಾಫ್ ಕಿಲೋಮೀಟರ್ಲಿದೆ. ಸೊ ಅಂಥದ್ರಲ್ಲಿ ಇದನ್ನು ನೋಡಿದ್ರೆ ನಿಜಕ್ಕೂ ಒಂದು ಊರಿನ ಒಂದು ಉತ್ತರ ಪ್ರದೇಶದಲ್ಲಿದ್ದು ಇದು ಇನ್ನೂ ಅಭಿವೃದ್ಧಿ ಆಗಿದ್ರೆ ಬಹಳಷ್ಟು ಸಾರ್ವಜನಿಕರಿಗೆ ನೋಡುವಂಥ ಒಂದು ಪ್ರವಾಸಿ ತಾಣ ಕೂಡ ಆಗುತ್ತೆ ಅನ್ನೋದು ನಮಗೂ ಅನಿಸ್ತಾ ಇದೆ ಇದೆಲ್ಲ ನೋಡಿದ ಮೇಲೆ. ಸೊ ಊರಿನ ಗಣ್ಯರು ತಾವೆಲ್ಲ ಇವರೆಲ್ಲ ಇದ್ದಾರೆ. ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಇನ್ನೂ ಈ ದೇವಸ್ಥಾನ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿ ಅನ್ನೋದು ಕೂಡ ನಮ್ಮದು ಆಶೆ ಇದೆ. ಆ ಭಗವಂತನ ಒಂದು ಪಾದಗಳಿಗೆ ನಮ್ಮ ಅನಿಸಿಕೆಯನ್ನು ಕೂಡ ನಾವು ಅರ್ಪಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ ಒಂದು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಜರುಗಲಿ ಅಂತಕ್ಕಂಥ ಮಾತನ್ನು ಈ ವಿಡಿಯೋ ಮುಖಾಂತರ ಕೂಡ ನಾವು ಈ ಸಮಸ್ತ ಸಮಾಜದ ಒಂದು ನಾಯಕರಾಗಿರ್ಬೋದು, ಮತ್ತು ಊರಿನ ಗಣ್ಯರಾಗಿರ್ಬೋದು, ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ತಾವೆಲ್ಲರೂ ಕೂಡ ಈ ಒಂದು ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕರಿಸಿ ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಧಾರ್ಮಿಕ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ತಾವೆಲ್ಲರೂ ಕೂಡ ಜೊತೆಗಿರ್ತೀರಿ ಅನ್ನುವಂಥ ಮನೋಭಾವದಿಂದ ಈ ಒಂದು ವಿಡಿಯೋನು ಮಾಡಿರ್ತಕ್ಕಂಥದ್ದು. ಸೊ ಯಾವತ್ತೂ ಕೂಡ ಜೊತೆಯಲ್ಲಿದ್ದು ಈ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಶ್ರಮಿಸಿ ನಮ್ಮದೇ ಭಾಗದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದ ಗಡಿಭಾಗವನ್ನು, ಈ ಒಂದು ಪ್ರದೇಶವನ್ನು ಒಂದು ಕರ್ನಾಟಕದ ಪ್ರವಾಸಿ ತಾಣವನ್ನಾಗಿ ಮಾಡತಕ್ಕಂಥದ್ರಲ್ಲಿ ತಾವೆಲ್ಲರೂ ಪಾತ್ರ ವಹಿಸ್ತೀರಿ ಅಂತ ಒಂದು ಮಾತನ್ನು, ಒಂದು ಅನಿಸಿಕೆಯನ್ನು ಹೇಳುತ್ತಾ ನನ್ನ ಒಂದು ಈ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ತಾವೆಲ್ಲ ಇಲ್ಲಿಯವರೆಗೂ ಕೂಡ ವೀಕ್ಷಿಸಿದ್ದೀರಿ ಸಮಯ ಕೊಟ್ಟು. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಗೌಡ್ರೆ ನಮಸ್ಕಾರ. ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ತುಂಬ ಜೊತೆಯಲ್ಲಿದ್ದು ಈ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅನಿಸಿಕೆ ಏನಾದರೂ ಇದ್ದು ಕೂಡ ಹೇಳ್ಬೋದು ಸರ್. ಏನಿಲ್ಲ, ತಾವು ಕೂಡ ತಮ್ಮ ಕೆಲಸಗಳನ್ನೆಲ್ಲ ಒದಗಿಟ್ಟು ನಮ್ಮ ಗ್ರಾಮ ಪರವಾಗಿ ನಮ್ಮ ದೇವಸ್ಥಾನ ಡೆವಲಪ್ಮೆಂಟ್ ಆಗಲು ಬಂದಿದ್ದಕ್ಕಾಗಿ ನಿಮಗೆ ಹಾಗೂ ದೇವರು, ನಮ್ಮ ವೆಂಕಟೇಶ್ವರ ದೇವರು ಹಾಗೂ ನಮ್ಮ ಹನುಮಂತ ಶಿವಲಿಂಗ ಎಲ್ಲರೂ ದೇವರು ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಸಹ ಕುಟುಂಬ ಚೆನ್ನಾಗಿರಲಿ, ಅವರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ, ನೀವು ಬಂದಿದ್ದಕ್ಕೆ ನಿಮ್ಮ ಸಮಯವನ್ನು ಒದಗಿಟ್ಟು ಇದು ಎಷ್ಟೋ ಸಮಯ ಇದ್ದರೂ ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕವಾಗಿ ನಿಮಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ದೇವರು ಎಲ್ರಿಗೂ ಸರಿಯಾಗಿರಲಿ, ನಮ್ಮ ಗ್ರಾಮಕ್ಕೂ ನಮ್ಮ ದೇಶಕ್ಕೂ ಎಲ್ರಿಗೂ ಸರಿಯಾಗಿರಲಿ. ಹಾಗೆ ಈ ವಿಡಿಯೋ ನೋಡಿ ಎಲ್ಲರೂ ಮುಂದೆ ನಮ್ಮ ದೇವಸ್ಥಾನಕ್ಕೆ ಏನಾದರೂ ನಿಮ್ಮ ಕೈಲಿ ಆದ ಸಹಾಯಧನವಾಗಿರ್ಬೋದು, ಹಾಗೂ ಈ ವಿಡಿಯೋ ಎಷ್ಟು ಜನ ನೋಡ್ತೀರೇನೋ ಗೊತ್ತಿಲ್ಲ, ನೋಡಿದವರು ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ತಮಗೆ ಆದ ಸಹಾಯವನ್ನು ನಮ್ಮ ಗ್ರಾಮಕ್ಕೆ, ನಮ್ಮ ಗುಡಿಗೆ ತಮ್ಮ ಕೈಲಿ ಆದ ಸಹಾಯ ಮಾಡಿ, ಸಹಾಯ ಆದವರು ಧನ ಸಹಾಯ ಮಾಡಿ, ಸಹಾಯ ಆಗಲಾರ್ದವ್ರು ರಾಜಕೀಯ ವ್ಯಕ್ತಿಗಳಿದ್ದರೂ ಕೂಡ ನಿಮ್ಮ ಕೈಲಿಂದ ಎಷ್ಟು ಸಹಾಯವಾಗುತ್ತೋ ಅಷ್ಟು ಸಹಾಯವನ್ನು ನಮ್ಮ ದೇವಸ್ಥಾನಕ್ಕೆ ನೀಡಿ ಎಂದು ಎಲ್ಲರಲ್ಲಿ ಪ್ರಿಯ ವೀಕ್ಷಕರಲ್ಲಿ ನಾನೊಂದು ಮನವಿ ಮಾಡುತ್ತಾ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಧನ್ಯವಾದಗಳು.